ಮೊಗವೀರ ಕುಲಗುರು ಕೀರ್ತಿಶೇಷ ಶ್ರೀ ಮಾಧವ ಮಂಗಲ ಪೂಜ್ಯಾರ್ಯರ ಕಂಚಿನ ಪುತ್ಥಳಿ ನಿರ್ಮಾಣದ ಸಲುವಾಗಿ ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಣಾ ಸಮಾರಂಭದ ಪ್ರಯುಕ್ತ ಬೃಹತ್ ಸಮಾವೇಶ ಹಾಗೂ ಬೈಕ್ ಜಾಥಾ ನಡೆಯಿತು. ಮೊಗವೀರ ಕುಲಗುರು ಕೀರ್ತಿಶೇಷ ಶ್ರೀ ಮಾಧವ ಮಂಗಲ ಪೂಜ್ಯಾರ್ಯರ ಕಂಚಿನ ಪುತ್ಥಳಿ ನಿರ್ಮಾಣದ ಸಲುವಾಗಿ ಇಂದು ನಡೆದ ಸಾಂಕೇತಿಕ ಸಾಮೂಹಿಕ ಗುರುಪಾದ ಕಾಣಿಕಾ ಸಮರ್ಪಣಾ ಕಾರ್ಯಕ್ರಮದ ಅಂಗವಾಗಿ ಮೊಗವೀರ ಸಮಾಜದ ಯುವ ಬಾಂಧವರಿಗಾಗಿ ನಡೆದ ಬೈಕ್ ಜಾಥಾದಲ್ಲಿ ಸಮಾಜದ ಯುವ ಬಾಂಧವರು ಭಾಗವಹಿಸಿದ್ರು. ಪಾಂಗಳದ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲಯದರ ಗೌರವಾಧ್ಯಕ್ಷರಾದ ನಾಡೋಜ ಡಾ ಜಿ ಶಂಕರ್ ಹಾಗೂ ಹೆಜಮಾಡಿ ಟೋಲ್ಗೇಟ್ನಿಂದ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜೆಸಿ ಕೋಟ್ಯಾನ್ ಮುಂದಾಳತ್ವದಲ್ಲಿ ಬೈಕ್ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಶ್ರೀಮತಿ ಶಾಲಿನಿ ಜಿ ಶಂಕರ್ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ನಾಡೋಜ ಡಾ ಜಿ ಶಂಕರ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು. ದಸರಾ ಹೊತ್ತಿನಲ್ಲಿ ನಾವು 30 ಅಡಿಯ ಗುರುಗಳ ಉಳಿದ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದೆ. ಕವಿದ ಬಹಳ ಒಂದು ಖುಷಿಯನ್ನು ನನ್ನ ಬಹಳಷ್ಟು ನಾನು ನೋಡಿದ್ದೇನೆ. ಆದರೆ ಇದು ಇವತ್ತಿನ ಸಭೆ ಬಹಳ ನನಗೆ ಮನಸ್ಸಿಗೆ ಬಂದಿದೆ. ಯಾಕಂದ್ರೆ ಗುರುಗಳ ಒಂದು ಹೆಸರಿನಲ್ಲಿ ನಾವು ಮಾಡ್ತಾ ಇರೋದು, ನಮಗೆ ಸಮಾಜಕ್ಕೆ ಗುರುಗಳ ಬೇಕು. ನಮಗೆ ಮುಂದಿನ ದಿನಗಳಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಆದರೆ 9ನೇ ಗುರುಗಳೇ ನಮ್ಮ ಕೊನೆಯ ಗುರುಗಳ. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಆ ಗುರುಗಳ ಬಗ್ಗೆ ಮಹತ್ವ, ಆ ಗುರುಗಳನ್ನ ನಾವು ಯಾರು ನೋಡಿಲ್ಲ, ನೋಡಿದವರು ಇದರಲ್ಲಿ ಸದಾನಂದರ ಉಳ್ಳಾಲದವರು ಅವರ ಮಾತಾಡೋದು ಗುರುಗಳ ಬಗ್ಗೆ, ಪ್ರಸಾದದ ತಂದುಕೊಂಡು ಉಳ್ಳಾಲ ತನಕ ಹೋಗ್ತಿದ್ರು. ಅವಾಗ ಮೀನು ಬರ್ತಿದ್ದಂತ ಒಂದು ಪ್ರತೀತಿ ಇದೆ. ಆ ನಿಟ್ಟಿನಲ್ಲಿ ಗುರುಗಳು ನಮಗೆ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ಬಬ್ಬಾಡಿಯವರನ್ನು ಕೂಡ ಅವರು ಮಾಡಿದರು. ಈ ನಿಟ್ಟಿನಲ್ಲಿ ಒಂದು ವಿದ್ಯಾಸಂಸ್ಥೆ ಬಬ್ಬಾಡಿಯವರು ಕೂಡ ನಮ್ಮ ಜೊತೆ ಇವತ್ತು ಸೇರಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೆಸಿ ಕೋಟ್ಯಾನ್ ಅವರು ವಹಿಸಿದ್ರು. ಈ ದಿನ ಈ ಗಳಿಗೆಯಲ್ಲಿ ಖಂಡಿತ ಅದು ಆ ತಾಯಿ ಮಹಾಲಕ್ಷ್ಮಿ ಎಲ್ಲರನ್ನು ಆಶೀರ್ವಾದಿಸಿ ಅದರ ಪಾದ ಕಾಣಿಕೆಯ ಒಂದು ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದಾರೆ. ಖಂಡಿತ ಇವತ್ತು ಬೆಳಿಗ್ಗೆ ನಡೆದಂಥ ಎಲ್ಲ ಕಾರ್ಯಕ್ರಮ ಇರ್ಬೋದು, ನಮ್ಮ ಯುವ ಜನತೆ ಸಹಕರಿಸಿದಂಥ ಬೈಕ್ ರ್ಯಾಲಿ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಸರ್ವ ಬಂಧುಗಳಿಗೆ ಪ್ರಥಮವಾಗಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ, ಅಭಿನಂದನೆ ಸಲ್ಲಿಸುತ್ತೇನೆ. ಶ್ರೀ ರಾಘವೇಂದ್ರ ಉಪಾಧ್ಯಾಯ ದಿವ್ಯಾ ಉಪಸ್ಥಿತಿಯಲ್ಲಿದ್ದರು. ಮನೋಜ್ ಸಾಲ್ಯನ್ ಉಳ್ಳಾಲ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಗುರುಗಳಿಗೆ ಪಾದಕಾರಿಗೆ ಸಮರ್ಪಣೆ ಇದು ಪ್ರತಿ ವರ್ಷ ಬರುವಂತ ಕಾರ್ಯಕ್ರಮ ಅಲ್ಲ. ಯಾಕೆಂದ್ರೆ ಪ್ರತಿ ವರ್ಷ ನಾವು ನಮ್ಮ ಕುಲಗುರುವಾದ ಕುಳಮಸ್ ಅವರವರಿಗೆ ದೀಪ ಕಾಣಿಕೆ ಗುರು ಕಾಣಿಕೆಯನ್ನು ನಾವು ಸಮರ್ಪಿಸ್ತೇವೆ. ಆದರೆ ಈ ಪಾದಕಾರಿಗೆ ನಮ್ಮ ಜೀವನದ ಬಗೆಯಲ್ಲಿ ಬರುವಂತ ಒಂದು ಅವಕಾಶ. ನಾವು ಶ್ರೀಗಳ ನಮ್ಮ ಕ್ಷೇತ್ರಕ್ಕೆ ಬಂದು ಅಮ್ಮನವರ ದರ್ಶನ ಮಾಡಿ ತದನಂತರ ಸ್ವರ್ಣಕಲಶವನ್ನು ಹೋಗಿ ನಾಗದೇವರ ಸನ್ನಿಧಿಗೆ ಬಂದು ನಂತರ ನಮ್ಮ ಗುರುಗಳ ಪೀಠಕ್ಕೆ ಬಂದು ಒಂದು ಸುತ್ತುವರೆದು ನಾವು ಧರ್ಮರಾಜ್ ಯರ್ಮಾಳ್ ಪ್ರಾರ್ಥನೆ ನೆರವೇರಿಸಿದ್ರು. ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಇದರ ಜೆಸಿ ಕೋಟ್ಯಾನ್ ಸ್ವಾಗತಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು ಧನ್ಯವಾದ ಸಮರ್ಪಿಸಿದ್ರು. ನಮ್ಮ ಸಮಾಜದ ಪ್ರಥಮ ಪ್ರಜೆ ಶ್ರೀಯುತ
ಜಯಶ್ರೀ ಕೋಟೆಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭಾಂಗಣ ಸಾಗಿ ಬಂದಿದ್ದಾರೆ. ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಯಶ್ಪಾಲ್ ಸುವರ್ಣ, ಮೋಹನ್ ಬೆಂಗ್ರೆ, ಹರಿಯಪ್ಪ ಕೋಟ್ಯಾನ್, ಯುವರಾಜ್ ಸಾಲ್ಯಾನ್, ಪ್ರಸಾದ್ ರಾಜ್ ಕಾಂಚನ್, ಗಿರಿಧರ್ ಸುವರ್ಣ, ರಮೇಶ್ ಕಾಂಚನ್, ಸದಾನಂದ ಬಂಗೇರ, ಉದಯ್ ಕುಮಾರ್ ಹಟ್ಟಿಯಂಗಡಿ, ಅನಿಲ್ ಕುಮಾರ್ ಬೊಕ್ಕಪಟ್ನ, ಚೇತನ್ ಬೆಂಗ್ರೆ, ನಾಗರಾಜ್, ಪರ್ಸಿನ್ ಮೀನುಗಾರರ ಸಂಘ ಮಲ್ಪೆ, ದಿನೇಶ್ ಯರ್ಮಾಳ್, ಸತೀಶ್ ಆಮೇನ್ ಬೆಣ್ಣೆಕುದ್ರು, ಸಂಧ್ಯಾ ಸುನಿಲ್, ಕವಿತಾ ಶರತ್, ಸುಗುಣ ಮೂಳೂರು, ರಾಜೇಶ್ ಪುತ್ರನ್, ಪವನ್ ಆನಂದ್, ಸತೀಶ್ ಕುಂದರ್, ಸದಾನಂದ ಬಳ್ಕೂರು, ವೇದಪ್ರಕಾಶ್ ಶ್ರಿಯಾನ್, ರವಿ ಕರ್ಕೇರ, ಶಶಿಕುಮಾರ್ ಬೆಂಗ್ರೆ, ಬೇಬಿ ಸಾಲ್ಯಾನ್, ಭಾಸ್ಕರ್ ಸಾಲ್ಯಾನ್, ಶ್ರೀನಿವಾಸ್ ತೀರ್ಥಹಳ್ಳಿ ಅಧ್ಯಕ್ಷರು ತೀರ್ಥಹಳ್ಳಿ ಮೊಗವೀರ ಸಂಘ, ರವೀಶ್ ಕೊರಪಡಿ ಅಧ್ಯಕ್ಷರು ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.